ಸ್ನೇಹಿತರೆ, ಈ ವಿಡಿಯೋ ನೋಡಿ. ಸಮೀರ ಬಾನು ಅಕ್ಕನವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಸ್ವಾಮಿ, ಮೊಟ್ಟ ಮೊದಲದಾಗಿ ಸೊಂಟದ 2 ಎಲುಬುಗಳು ಸವೆದ ಜಾಗದಲ್ಲಿ ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಆಗಬೇಕೆಂಬುದಾಗಿ ಕರ್ತನೆ. ಆ ಸವೆದ ಜಾಗದಲ್ಲಿ ಆ ಒಂದು ಎಲುಬು ಫಿಲ್ ಆಗುವಂತೆ ಕರ್ತನೆ, ನಾರ್ಮಲ್ ಸ್ಥಿತಿಗೆ ಬರುವ ಹಾಗೆ ಅದ್ಭುತ ಮಾಡಬೇಕಂತ ಕೇಳ್ಕೋದ್ರೆ, ಅದೇ ರೀತಿ 2 ಕಾಲಿನ ನೀರು ಬರುವಂತ ಅನುಭವದಿಂದ ಬಿಡುಗಡೆ ಮಾಡಿ ನಡಿಲಿಕ್ಕೆ ಬೇಕಾದ ಕೃಪೆ ಬಲ ಕೊಟ್ಟು ನಡೆಸು. ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಒಬ್ಬ ಮಹಾನ್ ದೈವರ ಭಕ್ತ, ಅವನ ಹಳ್ಳಿಯಲ್ಲಿ ಪ್ರವಾಹ ಬಂದಿರುತ್ತೆ. ಇಡೀ ಹಳ್ಳಿ ಮುಳುಗಿ ಹೋಗ್ತಾ ಇರುತ್ತೆ. ಮನೆ ಮುಳುಗಿದ್ರೂ ಮನೆ ಮೇಲೆ ಹತ್ಕೊಂಡು ನನ್ನನ್ನ ದೇವರೇ ಬಂದು ಕಾಪಾಡ್ತಾನೆ ಅಂತ ಆ ಭಕ್ತ ಕಾದುಕೊಂಡು ಕೂರ್ತಾನೆ. ಆಗ ಒಬ್ಬ ಅಂಬಿಗ ದೋಣಿ ನಡೆಸ್ಕೊಂಡು ಬರ್ತಾನೆ. ಅದರಲ್ಲಿ ತುಂಬಾ ಜನರು ಇರ್ತಾರೆ. ಅಂಬಿಗ ಹೇಳ್ತಾನೆ, ಬೇಗ ಬೇಗ ದೋಣಿ ಹತ್ಕೋ, ನಿನ್ನನ್ನ ಕಾಪಾಡ್ತೀನಿ ಅಂತ. ಆ ಭಕ್ತ ದೋಣಿ ಹತ್ತೋದಿಲ್ಲ, ನೀನೊಬ್ಬ ಅಂಬಿಗ ಅಷ್ಟೇ, ನನ್ನನ್ನ ಕಾಪಾಡೋದಕ್ಕೆ ದೇವರೇ ಬರ್ತಾನೆ ಮೇಲಿಂದ ಇಳ್ಕೊಂಡು ಅಂತ ಹೇಳ್ತಾನೆ. ಆಮೇಲೆ ಪ್ರವಾಹ ಜೋರಾಗುತ್ತೆ. ಅವನು ಸತ್ತು ಹೋಗ್ತಾನೆ. ಮೇಲ್ಗಡೆ ದೇವರ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ಕೇಳ್ತಾನೆ, ಯಾಕೆ ದೇವರೇ ನೀನ್ ನನ್ನನ್ನ ಕಾಪಾಡೋದಕ್ಕೆ ಬರ್ಲಿಲ್ಲ ಅಂತ. ಆಗ ದೇವ್ರು ಹೇಳ್ತಾರೆ, ಅಯ್ಯೋ ಮೂರ್ಖ, ನಿನ್ನನ್ನ ಕಾಪಾಡೋದಕ್ಕೆ ಅಂತಾನೆ ಅಂಬಿಗನನ್ನ ಕಳಿಸಿದ್ನಲ್ಲ, ಜೊತೆಗೆ ದೋಣಿನೂ ಇತ್ತಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿಂಗೆ ಅಂತ. ಅಂದ್ರೆ ಜನರು ಇಷ್ಟೊಂದು ದಡ್ರ. ಕಾಯಿಲೆ ಬಂದಾಗ ಯಾರ ಹತ್ರ ಹೋಗ್ಬೇಕು ಯಾರ ಹತ್ರ ಹೋಗ್ಬಾರ್ದು ಅಂತಾನು ಗೊತ್ತಾಗದೆ ಇರುವಷ್ಟು ಮೂರ್ಖರ. ಕರ್ನಾಟಕದಲ್ಲಿ ಬಹಳ ಹಿಂದೆ ಮೂಢನಂಬಿಕೆ ನಿಷೇಧ ಕಾನೂನು ತಂದಾಗ ಅದು ಭಾರಿ ಚರ್ಚೆಯಾಗಿತ್ತು. ಇದು ಮುಖ್ಯವಾಗಿ ಹಿಂದೂ ಧರ್ಮದ ನಂಬಿಕೆಗಳನ್ನ ಕೂಡ ಮೂಢನಂಬಿಕೆ ಅಂತ ಬದಲಾಯಿಸ್ಬಿಟ್ಟು ಇವಾಗ ಆ ಕಾನೂನು ಎಷ್ಟರ ಮಟ್ಟಿಗೆ ಜಾರಿಯಲ್ಲಿದೆಯೋ ಗೊತ್ತಿಲ್ಲ. ನಂಬಿಕೆ ಮತ್ತು ಮೂಢನಂಬಿಕೆ ಇವೆರಡರ ಮಧ್ಯೆ ವ್ಯತ್ಯಾಸ ಏನು ಅನ್ನೋದನ್ನ ತಿಳ್ಕೋಬೇಕು. ಬೆಕ್ಕು ಅಡ್ಡ ಬಂತು, ಹಲ್ಲಿ ತಲೆ ಮೇಲೆ ಬಿತ್ತು, ಅದನ್ನ ಅಪಶಕುನ ಅಂತ ಹೇಳಿದ್ರು ಅದರಿಂದ ಯಾರಿಗೇನು ನಷ್ಟನೂ ಆಗಲ್ಲ, ಲಾಭನೂ ಆಗಲ್ಲ. ಆದ್ರೆ ಕಾಯಿಲೆ ಬಂತು ಅಂತ ಧರ್ಮಗುರುಗಳ ಹತ್ರ ಹೋದ್ರೆ ಜೀವ ಹೋಗೋ ಅಪಾಯ ಇರುತ್ತೆ. ಇದ್ರ ವಿರುದ್ಧನೇ ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿರೋ ಘಟನೆ ನಡೀತಾ ಇರೋದು ಉಡುಪಿಯಲ್ಲಿ. ಮುಸ್ಲಿಂ ಮಹಿಳೆ ಕ್ರೈಸ್ತ ಧರ್ಮಗುರು ಹತ್ರ, ಇವರು ಧರ್ಮ ಅಲ್ಲ, ಇವ್ರನ್ನ ಅಧರ್ಮ ಗುರು ಅಂತ ಹೇಳೋದು ಸೂಕ್ತ ಆಗುತ್ತೆ. ಆ ಮಹಿಳೆ ಮೂಳೆ ನೋವು ಅಂತ ಅವರ ಹತ್ರ ಹೋಗಿದ್ದಾರೆ. ಆ ಮಹಿಳೆ ಮುಂದೆ ಆಸ್ಪತ್ರೆಗೆ ಹೋಗೋದಿಲ್ಲ. ಅಕಸ್ಮಾತ್ ಅವರಿಗೆ ಏನಾದ್ರೂ ಗುಣ ಆಯ್ತು ಅಂತಂದ್ರೆ ಅವ್ರ ಕುಟುಂಬದ ಮಕ್ಕಳಿಗೆ ಜ್ವರ ಬಂದರೂ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ. ಇದೇ ಧರ್ಮ ಗುರುಗಳ ಹತ್ರ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡಿಸ್ತಾರೆ. ಇದರ ಪರಿಣಾಮ ಕುಟುಂಬ ಸದಸ್ಯರ ಜೀವ ಹೋಗುವಂತಹ ಸಾಧ್ಯತೆನೂ ಇರುತ್ತೆ. ಆ ಮಹಿಳೆ ಚರ್ಚ್, ಮಸೀದಿ, ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ನಾನು ಈ ವಿಡಿಯೋ ಮಾಡ್ತಾನೆ ಇರಲಿಲ್ಲ. ಆದ್ರೆ ಮೂಳೆ ಸಮಸ್ಯೆ ಅಂತ ಡಾಕ್ಟರ್ ಹತ್ರ ಹೋಗೋದು ಬಿಟ್ಟು ದಾರಿ ತಪ್ಪಿಸುವಂತಹ ಗುರುಗಳ ಹತ್ರ ಹೋಗೋದು ದೊಡ್ಡ ತಪ್ಪು. ಸೂರ್ಯಗ್ರಹಣದಲ್ಲಿ ಉಪವಾಸ ಮಾಡೋದು ಮೂಢನಂಬಿಕೆ. ಆ ದಿನ ನಾವು ಆಹಾರ ತಿಂತೀವಿ ಅಂತ ಕೆಲವರು ಟೌನ್ ಹಾಲ್ ಮುಂದೆ ಊಟ ಮಾಡ್ತಾರೆ. ಪ್ರತಿ ವರ್ಷನೂ ಈ ತರದ ಒಂದು ಪ್ರತಿಭಟನೆ ನಡೆಯುತ್ತೆ. ಇಂಥವರು ಇದರ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಧೈರ್ಯ ಮಾಡಬೇಕು. ಯಾಕಂದ್ರೆ ಸೂರ್ಯಗ್ರಹಣದಲ್ಲಿ ಉಪವಾಸ ಮಾಡ್ಲಿ ಬಿಡ್ಲಿ ಅದರಿಂದ ಯಾರಿಗೂ ನಷ್ಟ ಆಗೋದಿಲ್ಲ. ಆದ್ರೆ ರೋಗ ಬಂದ್ರೆ ಸನ್ಯಾಸಿಗಳು, ಧರ್ಮಗುರುಗಳ ಹತ್ರ ಹೋಗಿ ಈ ರೀತಿಯೆಲ್ಲ ಚಿಕಿತ್ಸೆ ಪಡೆಯೋದಿದೆಯಲ್ಲ, ಇದು ಜೀವಕ್ಕೆ ಅಪಾಯ ತಂದುಕೊಳ್ಳುವಂತಹ ಸಂಗತಿ. ಆವಾಗ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ.